ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ ಲಕ್ಷಾಂತರ ಜನ ಜ್ಯೋತಿಷ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಹೇಳಿದ್ದು ನಿಜಾನೇ ಆಗೋದಿಲ್ಲ. ಅದಕ್ಕಾಗಿ ಜನಗಳಿಗೆ ಜ್ಯೋತಿಷದಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಿಜವಾದ ಜ್ಯೋತಿಷಿ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಒಂದನೇದಾಗಿ ಬಂದು ನಿಜವಾದ ಜ್ಯೋತಿಷಿ ಅಂತಂದರೆ ನೀವು ಕೊಟ್ಟಂಥ ಬರ್ತ್ ಟೈಮ್ನ ಆತ ನಂಬಲ್ಲ. ಆ ಬರ್ತ್ ಟೈಮ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಅದು ಹೇಗೆ ಅಂತಂದರೆ ಲಗ್ನದಿಂದನೇ ಜಾತಕವನ್ನು ನೋಡಬೇಕು, ರಾಶಿಯಿಂದ ಅಲ್ಲ. ರಾಶಿನ ಕನ್ಫರ್ಮೇಷನ್ಗೆ ಮಾತ್ರ ನೋಡಬೇಕಾಗತ್ತೆ. ಲಗ್ನವನ್ನು ಕಂಡುಹಿಡಿದು ಹೇಗೆ? ನಿಮ್ಮ ಜೀವನದಲ್ಲಿ ನಡೆಯುವಂಥ 2-3 ಘಟನೆಗಳನ್ನು ಆತ ಹೇಳಬೇಕು. ಯಾಕೆಂದರೆ ನಿಮ್ಮ ಭೂತದಲ್ಲಿ ನಡೆದಂಥ ಘಟನೆಗಳನ್ನ ಹೇಳಿದವನು ಭವಿಷ್ಯದಲ್ಲಿ ನಡೆಯೋ ಘಟನೆಗಳು ಹೇಳ್ತಾನೆ ಅಂತ ಕನ್ಫರ್ಮ್ ಆಗುತ್ತೆ. ಎರಡನೇದು ಬಂದು ನಿಮ್ಮ ಸೈಕಲಾಜಿಕಲಾಗಿ ನೀವು ಹಿಂಗೆ, ನೀವು ಒಳ್ಳೆಯವರು, ನೀವು ಹೃದಯ ಅಂಥದ್ದು, ನಿಮ್ಮ ಮನಸ್ಸು ಇಂಥದ್ದು ಅಂತ ಹೇಳೋ ಸೈಕಲಾಜಿಕಲ್ ಅಲ್ಲ. ನಿಜವಾದ ಘಟನೆಗಳು ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಟೈಮಿಂಗ್ ಅಂತಂದರೆ ಆ ಟೈಮ್ ಪೀರಿಯಡಲ್ಲಿ ಇಂಥ ಘಟನೆ ನಡೆದಿರೋ ಸಾಧ್ಯತೆ ಇದೆ ಅಂತೇಳಿ. ಇದಾದಮೇಲೆ ಪರಿಹಾರಗಳನ್ನ ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರಗಳಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಮಾತ್ರ ಮಾತಾಡಬೇಕು. ಕರಂಗುಲಿ ಮಾಲ ಹಾಕ್ಕೊಳ್ಳಿ, ಜೆಮ್ ಸ್ಟೋನ್ಸ್ ಹಾಕ್ಕೊಳ್ಳಿ, ಅಥವಾ ಇನ್ನೊಂದು ಹಾಕ್ಕೊಳ್ಳಿ, ಆಮೇಲೆ ನ್ಯೂಮರಾಲಜಿ ಪ್ರಕಾರ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಂಥವ್ರು ಜ್ಯೋತಿಷರಲ್ಲ. ಅದು ಜ್ಯೋತಿಷಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಓಕೆನಾ? ಮತ್ತು ಪರಿಹಾರಗಳಲ್ಲಿ ಕಾಸ್ಟ್ಲಿ ಪರಿಹಾರಗಳಾಗಿ ಈ ಬಡವರಿಗೆ ಏನು ಮಾಡಬೇಕಾಗತ್ತೆ? ಅವರು ದೊಡ್ಡ ದೊಡ್ಡ ಕಾಸ್ಟ್ಲಿ ಪೂಜೆಗಳನ್ನು ಹೇಳಿದ್ರೆ ಮತ್ತು ಅವ್ರಿಗೆ ಪರಿಹಾರನೇ ಇಲ್ವಾ? ಋಷಿಗಳೆಲ್ಲ ಯಾವ ಕಾಸ್ಟ್ಲಿ ಪೂಜೆಗಳನ್ನ ಹೇಳಿಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸಿಂಪಲ್ ರೆಮಿಡೀಸ್ನ ಹೇಳಿದ್ದಾರೆ. ಇದನ್ನು ಸಜೆಸ್ಟ್ ಮಾಡಬೇಕು. ಆಮೇಲೆ ಟೆಕ್ನಿಕಲಾಗಿ ಇನ್ನೂ ತುಂಬ ವಿಚಾರಗಳಲ್ಲಿ ಜ್ಯೋತಿಷನ ತಿಳ್ಕೊಬೋದು. ಬಟ್ ಮಾಮೂಲಿ ಜನಗಳು ಈ ವಿಚಾರದಿಂದ ಈಸಿಯಾಗಿ ಅವ್ರು ತಿಳ್ಕೊಬೋದು, ಅವ್ರ ಕ್ವಾಲಿಫಿಕೇಷನ್ ಏನು ಜ್ಯೋತಿಷರು ಅಂತೇಳಿ. ಸೊ ಇಂದಿನ ಘಟನೆಗಳನ್ನ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಬ್ಬೊಬ್ಬರು 5 ನಿಮಿಷ 10 ನಿಮಿಷದಲ್ಲಿ ಇಡೀ ಮನೆಯವ್ರ ಜಾತಕ ಎಲ್ಲ ಹೇಳ್ಬಿಡ್ತಾರೆ. ಸೊ ಒಂದು ಜಾತಕ ನೋಡೋಕ್ಕೆ ಅದರಾಗಿರೋ ಟೈಮ್ ಹಿಡಿಯುತ್ತೆ. ಅದರದ್ದೇ ಆಗಿರುವಂಥ ಗೌರವ ಫೀಸ್ನು ಕೊಟ್ಟು ಕೇಳಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಡೀಟೇಲ್ನ ಅನಾಲಿಸಿಸ್ ಮಾಡೋದಕ್ಕೋಸ್ಕರ ನೀವು ಭೈರವಿ ಆಸ್ಟ್ರೋನ ನೀವು ಸಂಪರ್ಕ ಮಾಡ್ಬೋದು. ಅಲ್ಲಿ ಜಾತಕಕ್ಕೆ ಅದರದ್ದೇ ಆಗಿರೋ ಟೈಮ್ ತೊಗೊಳ್ತೀವಿ ನಾವು. ಒಂದು ವೇಳೆ ಟೈಮ್ ಸರಿ ಇಲ್ಲ, ಗೊತ್ತಾಗಲಿಲ್ಲ ಅಂದಾಗ ಹಸ್ತ ಸಾಮುದ್ರಿಕೆಯಿಂದ ಹಲವಾರು ವಿಚಾರಗಳನ್ನು ಹೇಳ್ಬೋದು. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಸ್ತ ಸಾಮುದ್ರಿಕೆ ಅಂತಂದರೆ ಜಾತಕ ಇಲ್ಲದೇ ಇದ್ದಂಥವ್ರು ಹಸ್ತ ಸಾಮುದ್ರಿಕವನ್ನು ಇದು ಮಾಡ್ಬೋದು. ಕರ್ಕಾಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾನು ಯೂಶ್ವಲ್ ಆಗಿ ಏನು ಹೇಳ್ತೀನಿ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಒಂದು 4 ಸ್ಥಾನಗಳಲ್ಲಿ ಲಗ್ನವೇ ಧರ್ಮ ಸ್ಥಾನದಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಗ್ರಹಗಳು ಎಲ್ಲಿ ಸ್ಥಾಪಿತವಾಗಿದ್ದಾವೆ ಅಂತ ನೋಡಿದಾಗ 7ನೇ ಮನೆಯಲ್ಲಿ ಗ್ರಹಗಳು ಅತಿ ಹೆಚ್ಚಾಗಿರೋದು ಕಾಣುತ್ತೆ. ಯಾರಿಗೆ? ಈ ಕರ್ಕಾಟಕ ರಾಶಿಯವರಿಗೆ. ಇದು ಏನು ತೋರಿಸುತ್ತೆ? ಒಂದು, ನಿಮಗೆ ವಿವಾಹ ಪ್ರಾಪ್ತಿ, ದೂರ ಆಗಿರುವಂಥ ಲೈಫ್ ಪಾರ್ಟ್ನರ್ ಹತ್ರ ಆಗ್ಬೋದು, ಕೋರ್ಟ್ಲಿ ಮೆಟ್ಟಿಲೇರಿ ವಾಪಸ್ ಬರ್ಬೋದು, ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸ್ ಆಗಿದ್ದಾರೆ, ಮದುವೆ ಆಗದೇ ಇದ್ದಂಥವ್ರಿಗೆ ಒಳ್ಳೆಯ ಸಂಬಂಧ ಬರ್ಬೋದು, 2ನೇ ವಿವಾಹ ಆಗ್ತಿರೋಂಥವ್ರು ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಪ್ರಯತ್ನ ಮಾಡಬೇಕು, ಸುಮ್ಮನೆ ಇರೋದ್ರಿಂದ ಆಗೋದಿಲ್ಲ. ಇದರಲ್ಲಿ ಮ್ಯಾಟ್ರಿಮಲ್ ವೆಬ್ಸೈಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನಮ್ಮ ನಿರಂತರ ಪ್ರಯತ್ನ ಇರಬೇಕು. ನಮ್ಮ ಕಾಲು ಬಿಡೋಕ್ಕೆ ಯಾವುದೂ ಬರೋದಿಲ್ಲ. ಬಟ್ ಯೋಗಗಳು ನಡೀತಿರುವಾಗ ಅವಕಾಶಗಳು ಪ್ರಾಪ್ತಿಯಾಗುತ್ತೆ, ನೀವು ಅದನ್ನು ಉಪಯೋಗಿಸ್ಕೋಬೇಕು. ಇದಾದಮೇಲೆ ಪಾರ್ಟ್ನರ್ಶಿಪ್ಪಲ್ಲಿ ಕಿರಿಕಿರಿಗಳಾಗ್ಬೋದು. ಬಿಸ್ನೆಸ್ ಮಾಡೋಂಥವ್ರಿಗೆ ಕೇರ್ಫುಲ್ ಆಗಿರಬೇಕಾಗತ್ತೆ. 2 ಇಂಪಾರ್ಟೆಂಟ್. ಮದುವೆ ಆಗಲಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಲಿ, ಎರಡರಲ್ಲೂ ಕೂಡ ನೀವೇನು ಮಾಡಬೇಕು ಅಂದರೆ ಅಷ್ಟು ಒಂದು ಅವ್ರನ್ನ ಜಾತಕದ ವಿಶ್ಲೇಷಣೆ ಮಾಡಿ ನೀವು ಆಗಬೇಕಾಗತ್ತೆ. ಓಕೆನಾ? ಸೊ ಇದಾದಮೇಲೆ ಬಹಳ ಮುಖ್ಯವಾಗಿ ನನಗೆ ಅನ್ನಿಸ್ತಿರೋದು, ನಿಮಗೆ ಸಾಲದ ಸಮಸ್ಯೆ ಇದೆ ಅಂದ್ಕೊಳ್ಳಿ. ಈಗ ನೀವು ಯಾವುದೋ ಒಂದು ಮನೆಗೂ ಇನ್ನೊಂದು ಸಾಲದ ಪ್ರಾಬ್ಲಮ್ ಇದ್ದರೆ, ಒಂದು ಈ ಟೈಮ್ ಪೀರಿಯಡಲ್ಲಿ ನಿಮಗೆ ಹೊಸ ಅವಕಾಶಗಳು ಬರುತ್ತೆ. ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ. ಕೆಲವರು ಹೇಳ್ತಿದ್ರು, ಮೊನ್ನೆ ಯಾರೋ ಫೋನ್ ಮಾಡಿ, ಸರ್ ನಾನು ಇಸ್ಪೀಟ್ ಆಡ್ತೀನಿ, ಅದರಿಂದ ನನಗೆ ಸಾಲ ತೀರೋ ಥರ ಆಗುತ್ತಾ, ನೀವೇನಾದ್ರು ಯಂತ್ರಗಳು ಕೊಡ್ತೀರಾ ಅಂತಿದ್ರು. ಇದನ್ನು ಯಾವ ಕಾರಣಕ್ಕೂ ಫಾಲೋ ಮಾಡೋಕ್ಕೆ ಹೋಗಬೇಡಿ, ಇದು ತಪ್ಪು. ಒಂದು ನ್ಯಾಯವಾಗಿರೋ ಒಂದು ಬಿಸ್ನೆಸ್ ಮಾಡಿ ಒಂದು ಪ್ರಾಪರ್ ಇನ್ಕಮ್ ಬರೋ ಥರ ಮಾಡಿಕೊಂಡು ನೀವು ನೆಮ್ಮದಿಯಾಗಿ ಆರಾಮಾಗಿ ಅದು ಸಾಲದಿಂದ ಹೊರಗಡೆ ಬರ್ಬೋದು. ಸಾಲಕ್ಕೋಸ್ಕರ ಇನ್ನೊಂದು ಸಾಲ ಮಾಡೋದು, ಇನ್ನೊಂದು ಗ್ಯಾಮ್ಲಿಂಗ್ ಮಾಡೋದು ಬಹಳ ತಪ್ಪು. ಇದರಿಂದ ಖಂಡಿತವಾಗ್ಲೂ ಹೊರಗಡೆ ಬರುವಂಥ ಅವಕಾಶ ಈ ರಾಶಿಯವರಿಗೆ ಸಿಗತ್ತೆ. ಸೊ ಈ ರಾಶಿಯವರಿಗೆ ಎಲ್ಲ ಥರದ ಅನುಕೂಲಗಳು, ಅಭಿವೃದ್ಧಿಗಳು ಆಗೋ ಸಾಧ್ಯತೆ ಖಂಡಿತವಾಗಲೂ ಇದೆ. ಆಮೇಲೆ ನವಮಭಾವನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಹ ದೂರ ಪ್ರಯಾಣ ಮತ್ತು ವಿದೇಶದಲ್ಲಿ ಉದ್ಯೋಗದ ಅವಕಾಶ ಸಿಗೋ ಚಾನ್ಸಸ್ ಇರುತ್ತೆ. ವಿದೇಶದಲ್ಲಿ ಕೆಲಸ ಮಾಡ್ತಿರೋಂಥವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಸಣ್ಣ ಸಣ್ಣ ಬಿಸ್ನೆಸ್ಗಳು ಮಾಡ್ತಿರೋರಿಗೆ ಅಭಿವೃದ್ಧಿ ಆಗುತ್ತೆ, ಹೊಸ ಬಿಸ್ನೆಸ್ಗಳು ಮಾಡೋ ಅವಕಾಶಗಳು ಸಿಗುತ್ತೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ ಇದ್ದರೆ ಅದು ಸರಿಯಾಗೋ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಬಹಳ ನೆಮ್ಮದಿಯಾಗಿರುವಂಥ ಆರಾಮದಾಯಕವಾದ ಜೀವನ ಕ್ರಿಯೇಟ್ ಆಗೋ ಸಾಧ್ಯತೆ ಅತಿ ಹೆಚ್ಚಿದಾಗಿದೆ ಅಂತ ಹೇಳ್ಬೋದು. ಆಮೇಲೆ ಇದ್ರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ನನಗೆ ಅನ್ನಿಸ್ತಿರೋದು ಏನಂತಂದರೆ ಹೈಯರ್ ಎಜುಕೇಷನ್ ಮಾಡುವಂಥ ಸಾಧ್ಯತೆ. ಈಗ ಎಜುಕೇಷನಲ್ಲಿ ಕೆಲವು ಹೊಸ ಹೊಸ ಕೋರ್ಸ್ಗಳನ್ನ ಮಾಡ್ತಿರ್ತಾರೆ. ಸೊ ಅದನ್ನು ಮಾಡೋ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಬಹಳ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಇವರಿಗೆ ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಕಾಶಗಳು ಬರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆ ಜಾಸ್ತಿ
ಫಾಲೋಯಿಂಗ್ ಬೆಳೆಯುವಂಥದ್ದು, ಮೇನ್ ಸ್ಟ್ರೀಮಿಗೆ ಬರುವಂಥ ಅವಕಾಶಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಮಸ್ಕಾರ.